ವೆಲ್ಕಮ್ ಟು ದ ಸ್ಟೇಟ್ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕನಾಮಿಕ್ ಸರ್ವೆ 25-26 ಚಾಪ್ಟರ್ 3 ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅನ್ನು ನೋಡೋಣ. ಲಾಸ್ಟ್ 2 ವಿಡಿಯೋಸ್ದಲ್ಲಿ ನಾನು ನಿಮಗೆ ಚಾಪ್ಟರ್ 1ನಲ್ಲಿ ಇನ್ಫ್ಲೇಷನ್ ಆ್ಯಂಡ್ ದ ಸ್ಟೇಟ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಲ್ವ. ಹಾಗೆ ವಿಡಿಯೋ 2ಅಲ್ಲಿ ಚಾಪ್ಟರ್ 2 ಬಗ್ಗೆ ಅಲ್ವಾ, ರಿಗಾರ್ಡಿಂಗ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ವಾ. ಫಿನಾನ್ಷಿಯಲ್ ಆ್ಯಕ್ಟನ್ನು ನೋಡಿದ್ವಿ, ಎಷ್ಟಿದೆ ಫಿಸ್ಕಲ್ ಡೆಫಿಸಿಟ್ಟು, ರೆವೆನ್ಯೂ ಡೆಫಿಸಿಟ್ಟು, ಹಾಗೆ ಕ್ಯಾಪಿಟಲ್ ಡೆಫಿಸಿಟ್ ಬಗ್ಗೆ ಎಲ್ಲ ನೋಡಿದ್ವಲ್ವ. ಹಾಗೆ ಈ ಚಾಪ್ಟ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅಂತ ಎಕ್ಸ್ಪೋರ್ಟ್ ಅಂದರೆ ಇವಾಗ ಟೋಟಲಿ ಕರ್ನಾಟಕ ಅಂತ ಬಂದಾಗ ಕೇಳಿರ್ತೀರಲ್ವ, ಟೋಟಲಿ ಕರ್ನಾಟಕದಲ್ಲಿ ಎಲ್ಲಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ, ಯಾವ್ಯಾವ ಸೆಕ್ಟರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ, ಜಾಸ್ತಿ ಕಾಂಟ್ರಿಬ್ಯೂಷನ್ ಯಾವುದಿದೆ. ಎಟ್ ದ ಸೇಮ್ ಟೈಮ್ ಎಕ್ಸ್ಪೋರ್ಟ್ ಅಂತ ಬಂದಾಗ ಯಾವುದರಲ್ಲಿ ಸರ್ವಿಸ್ ಸೆಕ್ಟರಲ್ಲಿ ಜಾಸ್ತಿ ಇದೀವೋ ಅಥವಾ ಮ್ಯಾನುಫ್ಯಾಕ್ಚರ್ ಸೆಕ್ಟರಲ್ಲಿ ಜಾಸ್ತಿ ಇದೀವೋ ಅಲ್ವಾ, ಎಲ್ಲದೂ ನೋಡಬೇಕಾಗತ್ತೆ. ಹಾಗೆ ಡಿಸ್ಟ್ರಿಕ್ಟ್ ವೈಸ್ ಅಂತ ಬಂದಾಗ ಯಾವ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಎಕ್ಸ್ಪೋರ್ಟ್ ಅನ್ನು ಮಾಡುತ್ತೆ ಕರ್ನಾಟಕದಲ್ಲಿ ಅಂತ ನೋಡೋಣ. ಇದರಲ್ಲಿ ತುಂಬ ಬಿಗ್ ಚಾಪ್ಟರ್ ಆಗಿರೋದ್ರಿಂದ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನಾವು ಜಸ್ಟ್ ಇವಾಗ ಸದ್ಯಕ್ಕೆ KS ನೋಟಿಫಿಕೇಷನ್ ಏನೂ ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಅಷ್ಟು ಡೀಟೇಲಾಗಿ ಇನ್ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. ಮೇಲೆ ಅಂದರೆ ಜಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು, ಇಂಪಾರ್ಟೆಂಟ್ ಸ್ಕೀಮ್ಗಳು, ಇಂಪಾರ್ಟೆಂಟ್ ಪಾಲಿಸಿಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಗ್ರೂಪ್ C ಗ್ರೂಪ್ B ಲೆವೆಲ್ಸ್ ಹಾಕಿ ಅಷ್ಟು ಸಾಕಾಗುತ್ತೆ. ಓಕೆ, ಮೊದಲನೇದಾಗಿ ನೋಡಿದಾಗ ಕರ್ನಾಟಕ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್, ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಗೆ ಒಂದು ಹಬ್ಬು ಅಲ್ವಾ. ನೀವು ಕೇಳಿರ್ತೀರ, ರೀಸೆಂಟಾಗಿ ತುಂಬ ಎವ್ರಿ ಇಯರು ಸಮ್ಮಿಟ್ಗಳು ನಡೀತಾ ಇರುತ್ತಲ್ವ, ಎಸ್ಪೆಷಲಿಂದ ಹುಬ್ಬಳ್ಳಿ ಧಾರವಾಡ, ಮಂಗಳೂರಲ್ಲಿ, ಬೆಂಗಳೂರು ಅಂತ ಆಬ್ವಿಯಸ್ಲಿ, ಹಾಗೆ ಮೈಸೂರು ರೀಸನಲ್ಲಿ ಅಲ್ವಾ. ಈ ಥರ ರೀಸನ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ತುಂಬ ಗ್ಲೋಬಲ್ ಇನ್ವೆಸ್ಟರ್ಗಳು ಅಲ್ವಾ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕರ್ನಾಟಕ ಒಂದು ಇನ್ವೆಸ್ಟ್ಮೆಂಟ್ ಹಬ್ಬಾಗಿ ಬೆಳೀಲಿಕ್ಕೆ ಅಲ್ವಾ. ಹಾಗಿದ್ದರೆ ಕರ್ನಾಟಕ ಗೌರ್ಮೆಂಟಿಂದ ಏನೇನು ಯೋಜನೆಗಳು ತಗೊಂಡಿದ್ದಾರೆ ಕರ್ನಾಟಕ ಒಂದು ಇನ್ವೆಸ್ಟ್ಮೆಂಟ್ ಹಬ್ ಆಗಿ ಮಾಡಲಿಕ್ಕೆ ಅಂತ ಬಂದಾಗ ನೋಡ್ಬೋದು. ಇಲ್ಲಿ ನೀವು ಕರ್ನಾಟಕದ ಡಾಮಿನೆನ್ಸ್ ನೋಡಿದ್ರೆ ಟೋಟಲಿ ಸಾಫ್ಟ್ವೇರ್ ಡಾಮಿನೆನ್ಸಲ್ಲಿ ನಾವು 40%. ಓಕೆ, ಇಂಡಿಯಾಸ್ ಟೋಟಲಿ ಎಕ್ಸ್ಪೋರ್ಟ್ ಮತ್ತು ಟೋಟಲಿ ಸಾಫ್ಟ್ವೇರ್ ಮತ್ತು ಸರ್ವಿಸ್ ಎಕ್ಸ್ಪೋರ್ಟಲ್ಲಿ ಕರ್ನಾಟಕದಿಂದನೇ 40% ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಓಕೆ, ಹಾಗೆ ಟ್ರೇಡ್ ಸ್ಕೇಲ್ ಅಂತ ಬಂದಾಗ ನೋಡಿ, ಇಷ್ಟು ಕ್ರೋರ್ಸು ನಮ್ಮದು ಟ್ರೇಡಲ್ಲಿದೆ ಅಲ್ವಾ. ಹಾಗೆ ನಾವು ಗೌರ್ಮೆಂಟ್ ನೋಡಿದಾಗ ಬಿಸ್ನೆಸ್ ರಿಫಾರ್ಮಲ್ಲಿ ಆ್ಯಕ್ಷನ್ ಪ್ಲ್ಯಾನಲ್ಲಿ ವಿ ಆರ್ ದ ಟಾಪ್ ಅಚೀವರ್ ಕೂಡ ಹೌದು. ಹಾಗೆ ಇಂಡಸ್ಟ್ರಿ ಸ್ಕೇಲ್ ಅಂತ ಬಂದಾಗ MSME ಟೋಟಲಿ 24.86 ಲ್ಯಾಕ್. ಓಕೆ, MSME ರಿಜಿಸ್ಟರ್ ಆಗಿದೆ ಇಲ್ಲಿ ತನಕ. ಓಕೆ, MSME ರಿಜಿಸ್ಟರ್ ಜಾಸ್ತಿ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ವಿ ಆರ್ ಇನ್ ದ ಹೈಲಿ ಎಂಪ್ಲಾಯ್ಮೆಂಟಲ್ಲೂ ನಮ್ಮದು ಜಾಸ್ತಿ ಆಪರ್ಚುನಿಟಿ ಇದೆ. ಅಟ್ ದ ಸೇಮ್ ಟೈಮ್ ಎಕಾನಮಿಗೂ ಕೂಡ ನಾವು ಜಾಸ್ತಿ ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇದ್ದೀವಿ ಅಂತ ಅರ್ಥ ಅಲ್ವಾ. ಈ ನೀವು 4 ಪಾಯಿಂಟ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಕರ್ನಾಟಕ ಅನ್ನೋದು ಎಕಾನಮಿಯಲ್ಲಿ ಎಷ್ಟು ಅಡ್ವಾಂಟೇಜ್ ಆಗಿದೆ, ಎಷ್ಟು ಅಡ್ವಾನ್ಸ್ ಆಗಿದೆ, ಎಷ್ಟು ಡಾಮಿನೆನ್ಸನ್ನು ಪಡೆದಿದೆ ಓವರ್ ಆಲ್ ಇಂಡಿಯಾದಲ್ಲಿ ಕಂಪೇರ್ಡ್ ಟು ದ ಸ್ಟೇಟ್ ಅಂತ ನಿಮಗೆ ಒಂದು ಐಡಿಯಾ ಬರುತ್ತಲ್ವ. ಹಾಗಿದ್ದು ನೋಡೋಣ. ಮೊದಲೇದಾಗಿ ನಾವು ಇಲ್ಲೊಂದು ಬಾಡಿ ನೋಡೋಣ, ಒಂದು ಇನ್ಸ್ಟಿಟ್ಯೂಷನ್ ಇದೆ. ಓಕೆನಾ, ಬಟ್ ಇದೇನು ಏನಕ್ಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೇ ಒಂದು ಯೋಜನೆ ಕೈಗೊಳ್ಳಬೇಕು ಅಂದರೆ ಅದನ್ನು ಅದನ್ನು ಎಲ್ಲ ಫಂಕ್ಷನ್ ನೋಡ್ಕೊಳ್ಳೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಯಾರು ಕೈಗೊಳ್ತಾರೆ ಅಲ್ವಾ, ಯಾವ ಥರ ಅದಕ್ಕೆ ಪಾಲಿಸಿ ರಿಲೇಟೆಡ್ಡು ಅದು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಒಂದು ಬಾಡಿ ಅಂತ ಬೇಕಲ್ವಾ. ಓವರ್ ಆಲ್ ಕರ್ನಾಟಕದ ಏನೇನು ಡಿಫ್ರೆಂಟ್ ಸೆಕ್ಟರ್ಗೆ IT ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಬೇರೆ ಇದಕ್ಕೆ ಫೀಲ್ಡ್ಗೆ ಡಿಫ್ರೆಂಟ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಬರ್ತಾ ಇರ್ತವೆ. ಅದೆಲ್ಲ ರಿಲೇಟೆಡ್ಗೂ ಒಂದು ಫಂಕ್ಷನನ್ನು ಮಾಡಲಿಕ್ಕೆ ಒಂದು ಬಾಡಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದು ಯಾವುದು? ಕರ್ನಾಟಕ ಇನೋವೇಷನ್ ಆ್ಯಂಡ್ ದ ಟೆಕ್ನಾಲಜಿ ಸೊಸೈಟಿ. ಓಕೆ, ಶಾರ್ಟಾಗಿ ನಾವು ಇದನ್ನು ಕಿಡ್ಸ್ ಅಂತ ಕರಿತೀವಿ. ಇದು ಫುಲ್ ಫಾರ್ಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮಿನರು ಕೇಳ್ಬೋದು. ಕಿಡ್ಸ್ ಫುಲ್ ಫಾರ್ಮ್ ಅಂತ ಕೇಳಿದಾಗ ಕರ್ನಾಟಕ ಇನೋವೇಷನ್ ಆ್ಯಂಡ್ ದ ಟೆಕ್ನಾಲಜಿ ಸೊಸೈಟಿ. ಓಕೆ, ಹಾಗಿದ್ರೆ ಇದು ಯಾವ ಆ್ಯಕ್ಟನ್ನು ರಿಜಿಸ್ಟರ್ ಆಗಿದೆ? ಅಂಡರ್ ದಿ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1960. ಓಕೆ, ಈ ಆ್ಯಕ್ಟ್ ಅಂಡರು ಇದು ರಿಜಿಸ್ಟರ್ ಆಗಿದೆ. ಹಾಗಿದ್ರೆ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಫಂಕ್ಷನ್ ಮಾಡುತ್ತೆ? ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, IT, ಬಯೋಟೆಕ್ನಾಲಜಿ ಆ್ಯಂಡ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ITBT ಆ್ಯಂಡ್ ದ SNT. ಓಕೆ, ಆಬ್ವಿಯಸ್ಲಿ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಎಲ್ಲಿ
ಡಿಫ್ರೆಂಟ್ ಎಲೆಕ್ಟ್ರಾನಿಕ್ಸ್ ಮತ್ತು ಬಯೋಟೆಕ್ನಾಲಜಿ IT ಫೀಲ್ಡ್ ಅಂತ ಬಂದಾಗ ಈ ಡಿಪಾರ್ಟ್ಮೆಂಟಲ್ಲಿ ಇದು ಬಂದೇ ಬರುತ್ತೆ. ಓಕೆ, ನೇಮ್ ಇಟ್ ಸೆಲ್ಫ್ ಸೇಸ್ ಕರ್ನಾಟಕ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ. ಓಕೆ, ಹಾಗಿದ್ರೆ ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾಗದ್ದು ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1960 ಇದು ರಿಜಿಸ್ಟ್ರೇಷನ್ ಆಗಿದೆ. ಹಾಗಿದ್ರೆ ಕೀ ಫಂಕ್ಷನ್ ಏನು? ನಾನು ಹೇಳಿದ್ನಲ್ಲ, ಒಂದು ಇಕೋಸಿಸ್ಟಮನ್ನು ಡೆವಲಪ್ ಮಾಡೋದು. ಯಾವುದಕ್ಕೆ? IT ಗೆ, ಬಯೋಟೆಕ್ನಾಲಜಿಗೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ ಸೆಕ್ಟರ್ಗೆ ಅಲ್ವಾ, ಥ್ರೂ ಪಾಲಿಸಿ ಸಪೋರ್ಟ್ ಆ್ಯಂಡ್ ದ ಇನ್ವೆಸ್ಟ್ಮೆಂಟ್ ಪ್ರಮೋಷನ್. ಓಕೆ, ಅರ್ಥ ಆಗ್ತಾ ಅಂದ್ಕೊಳ್ತೀನಿ ನಿಮಗೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇವಾಗ IT ಸೆಕ್ಟರ್ ಇದೆ ಅಂದ್ಕೊಳ್ಳಿ. ಇದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ನಮಗೆ ಗ್ಲೋಬಲ್ ಥ್ರೂ ಇನ್ವೆಸ್ಟ್ಮೆಂಟ್ ಬೇಕು. ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಮಗೆ ಬೇರೆ ಬೇರೆ ಪಾಲಿಸಿಯನ್ನು ಮಾಡೋದು. ಓಕೆ, ಯಾವ ಥರ ಇನ್ವೆಸ್ಟ್ಮೆಂಟ್ ತರಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಫಂಕ್ಷನ್ನ ಈ ಬಾಡಿ ಮಾಡುತ್ತೆ. ಯಾವುದು? ಕರ್ನಾಟಕ ಇನೋವೇಷನ್ ಆ್ಯಂಡ್ ದ ಟೆಕ್ನಾಲಜಿ ಸೊಸೈಟಿ. ಓಕೆ, ಹಾಗೆ ಪ್ರಮೋಟ್ ದ ಸ್ಟಾರ್ಟಪ್ಸ್ ಆ್ಯಂಡ್ ದ ಇನೋವೇಷನ್ ಡ್ರಿವನ್ ಎಂಟರ್ಪ್ರಿನರ್ಶಿಪ್ ಅಲ್ವಾ. ಹಾಗೆ ಸ್ಟಾರ್ಟಪ್ ಬಗ್ಗೆ ನೀವು ಕೇಳಿರ್ತೀರ. ಸ್ಟಾರ್ಟಪ್ ಡೆಫಿನೇಷನ್ ನಿಮಗೆ ಕ್ಲಿಯರ್ ಐಡಿಯಾ ಇದೆ ಅಂದ್ಕೊಳ್ತೀನಿ. ಇಸ್ ಎ ಬೇಸಿಕ್ ಅಲ್ವಾ. ಅದು ಸ್ಟಾರ್ಟಪ್ನ ಡೆವಲಪ್ ಮಾಡಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ಅಲ್ವಾ. ಡಿಫ್ರೆಂಟ್ ಸ್ಕೀಮ್ ಇಂಡಿಯಾ ಲೆವೆಲ್ ಅಂತ ಸ್ಟಾರ್ಟಪ್ ಇಂಡಿಯಾ ಇರ್ಬೋದು, ಅಲ್ಲ ಡಿಫ್ರೆಂಟ್ ಸ್ಕೀಮ್ ಅಂತ ತಂದಿದೆ. ಅದೇ ಥರ ಕರ್ನಾಟಕ ಲೆವೆಲಲ್ಲೂ ಡಿಫ್ರೆಂಟ್ ಸ್ಟಾರ್ಟಪ್ನ ಪ್ರಮೋಟ್ ಮಾಡಲಿಕ್ಕೆ ಇದನ್ನು ಪಾಲಿಸಿಯನ್ನು ಕೈಗೊಳ್ಳುತ್ತೆ. ಓಕೆ, ಹಾಗೆ ಸಪೋರ್ಟ್ ಸ್ಕಿಲ್ ಡೆವಲಪ್ಮೆಂಟ್, ಅಪ್ಸ್ಕಿಲ್ಲಿಂಗ್ ಆ್ಯಂಡ್ ದ ರೀಸ್ಕಿಲ್ಲಿಂಗ್ ಟು ಬಿಲ್ಡ್ ದ ಇಂಡಸ್ಟ್ರಿ ರೆಡಿ ಟ್ಯಾಲೆಂಟ್. ಓಕೆ, ಏನು ಕಾಲೇಜ್ ಸ್ಟೂಡೆಂಟ್ಸು ಅಥವಾ ಅನ್ಎಂಪ್ಲಾಯ್ಮೆಂಟ್ ಇರ್ತಾರಲ್ವ, ಅವರಿಗೆ ಸ್ಕಿಲ್ಲನ್ನು ಇಂಪ್ರೂವ್ ಮಾಡೋದು, ಅಥವಾ ಏನಾದರೂ ಸರ್ಟನ್ ಸ್ಕಿಲ್ ಇದೆ, ಓಕೆ ಲೋ ಲೆವೆಲ್ ಸ್ಕಿಲ್ ಇದೆ, ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಯಾವ ಥರ ಯೋಜನೆ ಕೈಗೊಳ್ಳಬೇಕು, ಯಾವ ಥರ ಕ್ರಮವನ್ನು ಕೈಗೊಳ್ಬೋದು ಅನ್ನೋದು ಕ್ರಮವನ್ನು ಕೈಗೊಳ್ಳೋದು ಯಾವುದು? ಕರ್ನಾಟಕ ಇನೋವೇಷನ್ ಆ್ಯಂಡ್ ದ ಟೆಕ್ನಾಲಜಿ ಸೊಸೈಟಿ. ಹಾಗಿದ್ರೆ ಇದ್ರ ಯಾವ್ಯಾವ ಪಾಲಿಸಿ ಇಲ್ಲಿ ತನಕ ಮ್ಯಾನೇಜ್ ಮಾಡುತ್ತೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಟೋಟಲಿ IT ಪಾಲಿಸಿ 2025, ಸ್ಟಾರ್ಟಪ್ ಪಾಲಿಸಿ, ಹಾಗೆ ABGC XR ಪಾಲಿಸಿ ಕೂಡ ಹೌದು, SDME ಪಾಲಿಸಿ, ಬಯೋಟೆಕ್ನಾಲಜಿ ಪಾಲಿಸಿ, ಡಾಟಾ ಸೆಂಟರ್ ಪಾಲಿಸಿ, ಸೈಬರ್ ಸೆಕ್ಯೂರಿಟಿ ಪಾಲಿಸಿ, ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಪಾಲಿಸಿ. ಓಕೆ, ಎಲ್ಲ ಪಾಲಿಸಿಗಳು ನಾನು ಒನ್ ಬೈ ಒನ್ ಆಗಿ ನೋಡ್ತಾ ಹೋಗೋಣ. ಟೋಟಲಿ ಇದರ ಈ ಬಾಡಿ ಬಗ್ಗೆ ನಿಮ್ಮೊಂದು ಐಡಿಯಾ ಬಂತಲ್ಲ, ಕರ್ನಾಟಕ ಇನೋವೇಷನ್ ಟೆಕ್ನಾಲಜಿ ಸೊಸೈಟಿ ಅನ್ನೋದು ಅಲ್ವಾ. ಹಾಗಿದ್ರೆ ಇದ್ರ ಜೊತೆಗೆ ಒಂದು ಆ್ಯಕ್ಟನ್ನು ಕೂಡ ತಂದಿದ್ದಾರೆ. ಏನದು? ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸೆಕ್ಟರ್ ಇದೆ ಅಂದ್ಕೊಳ್ಳಿ, ಇಲ್ಲೊಂದು IT ಸೆಕ್ಟರ್ ಇದೆ. ಓಕೆನಾ, ಬೆಂಗಳೂರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಪರ್ಸನ್ A ಇವನೇನು ಮಾಡ್ತಾನೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇರ್ತಾನೆ. ಓಕೆನಾ, ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇರ್ತಾನೆ. ಎಷ್ಟೋ ಒಂದು 100 ಕೋಟಿನ ಇನ್ವೆಸ್ಟ್ ಮಾಡಬೇಕಂತ ಇರ್ತಾನೆ. ಬಟ್ ಇವನಿಗೆ ಏನಾಗುತ್ತೆ ಅಂದರೆ, ಇಲ್ಲಿ ಇವನು ಫಾರಿನ್ ಪರ್ಸನ್ ಆಗಿರೋದ್ರಿಂದ ಲಾಟ್ ಆಫ್ ಹರ್ಡಲ್ಸ್ ಇರುತ್ತೆ. ಲೀಗಲ್ ಇಶ್ಯೂಸ್ ಇರ್ಬೋದು, ಹಾಗೆ ಡಿಫ್ರೆಂಟ್ ಮಿನಿಸ್ಟ್ರಿಯಿಂದ ಕೆಲವೊಂದು ಕ್ಲಿಯರ್ ಆಗಬೇಕು, ಹಾಗೆ ಕೆಲವೊಂದು ಲೀಗಲ್ ಪ್ರೊಸೀಜರ್ ಇರ್ತವೆ, ಅದೆಲ್ಲ ದಾಟ್ಕೊಂಡು ಅವನು ಇನ್ವೆಸ್ಟ್ ಮಾಡಲಿಕ್ಕೆ ಬರಬೇಕಾಗತ್ತೆ. ಬಟ್ ಏನಾಗುತ್ತೆ ಅಂದರೆ, ತುಂಬ ಹರ್ಡಲ್ಸ್ ಇಲ್ದಾಗ, ತುಂಬ ಅಫೆಕ್ಟ್ ಏನಾಗುತ್ತೆ ಅಂದರೆ, ಯಾವುದೇ ಇನ್ವೆಸ್ಟರು ಜಾಸ್ತಿ ಈಸಿಯಾಗಿ ಅವನು ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡಲ್ಲ, ಬೇರೆ ಕಂಟ್ರಿಗೆ ಡೈವರ್ಟ್ ಆಗಿಬಿಡ್ತಾನಲ್ವ. ಸೊ ಅದಕ್ಕೆ ಅಂಥ ಕ್ಲಿಯರೆನ್ಸ್ಗಳನ್ನು, ಅಂಥ ಹರ್ಡಲ್ಸ್ಗಳನ್ನು ರಿಮೂವ್ ಮಾಡಲಿಕ್ಕೋಸ್ಕರ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ ಗೌರ್ಮೆಂಟ್ ಅವರು. ಯಾವುದದು? ಕರ್ನಾಟಕ ಇಂಡಸ್ಟ್ರೀಸ್ ಆ್ಯಂಡ್ ದ ಫೆಸಿಲಿಟೇಷನ್ ಆ್ಯಕ್ಟ್ 2002. ಹಾಗಿದ್ರೆ ಯಾಕಿತ್ತಂದರು? ಇದೇನೆಂದರೆ, ಇಂಟ್ರಡ್ಯೂಸ್ ದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಟು ಪ್ರೊವೈಡ್ ದಿ ಪಾಸ್ಟಲ್ ಅಪ್ರೂವಲ್ ಫಾರ್ ದ ಇಂಡಸ್ಟ್ರೀಸ್. ಅದೇ ಹೇಳಿದ್ನಲ್ಲ, ಇವನೇನು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇರ್ತಾನಲ್ಲ, ಈ ಹರ್ಡಲ್ಸನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಒಂದೇ ಪ್ರೊಸೀಜರ್ನ ಇಟ್ಬಿಟ್ಟು, ಸಿಂಗಲ್ ಪ್ರೊಸೀಜರ್ನ ಇಟ್ಬಿಟ್ಟು, ಅಥವಾ ಎಲ್ಲ ಪ್ರೊಸೀಜರ್ನು ಒಂದೇ ಇದರಲ್ಲಿ ಕಂಬೈನ್ ಮಾಡಿಬಿಟ್ಟು ಈಸಿ ವೇದಲ್ಲಿ ಅವನು ಇನ್ವೆಸ್ಟ್ ಮಾಡಲಿಕ್ಕೆ ಅವನಿಗೆ ಅನುಕೂಲವನ್ನು ಮಾಡಿಕೊಡೋದು. ಓಕೆ, ಇದ್ರ ಮೇನ್ ಐಡಿಯಾ ಯಾವುದು? ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಟೇಷನ್ ಆ್ಯಕ್ಟ್ 2002. ಓಕೆ, ಹಾಗೆ ಅದೇ ರೀತಿ ಡಿಫ್ರೆಂಟ್ ಕಮಿಟಿಯನ್ನು ರೆಡಿ ಮಾಡ್ತಾರೆ. ಯಾವುದು? ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ. ಓಕೆ, ಫಾರ್ ಅ ಲಾರ್ಜ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ, ಸ್ಟೇಟ್ ಹೈ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಕೂಡ ಫಾರ್ ದಿ ಮೀಡಿಯಮ್ ಆ್ಯಂಡ್ ದ ಲಾರ್ಜ್ ಪ್ರಾಜೆಕ್ಟ್. ಓಕೆ, ಡಿಫ್ರೆಂಟ್ ಪ್ರಾಜೆಕ್ಟ್ಗೆ ಡಿಫ್ರೆಂಟ್ ಆಫ್ ಕಮಿಟಿ ಅಂತ ಈ ಆ್ಯಕ್ಟ್ ಅಂಡರು ಹೇಳುತ್ತೆ. ಓಕೆ, ಟೋಟಲಿ ಓವರ್ ಆಲ್ ಐಡಿಯಾ ಏನು ಅಂದರೆ, ಕರ್ನಾಟಕ ಇಂಡಸ್ಟ್ರಿ ಫೆಸಿಲಿಟೇಷನ್ ಆ್ಯಕ್ಟ್ ರಿಲೇಟೆಡ್ ಟು ಇಟ್ ಈಸ್ ಎ ಫಾರ್ ದಿ ಇನ್ವೆಸ್ಟ್ಮೆಂಟ್ ಪರ್ಪಸ್. ಓಕೆ, ಈಸಿಯಾಗಿ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮನ್ನು ಕ್ರಿಯೇಟ್ ಮಾಡ್ತಾರೆ, ಪ್ರೊವೈಡ್ ಮಾಡೋದು ಈ ಆ್ಯಕ್ಟ್ನ ಮೂಲ ಉದ್ದೇಶ ಆಗಿರುತ್ತೆ. ಓಕೆ, ಹಾಗಿದ್ರೆ ನಾನು ಹೇಳಿದ್ನಲ್ಲ, ಡಿಫ್ರೆಂಟ್ ಪಾಲಿಸಿಯನ್ನು ಮಾಡಿದ್ದಾರೆ. ಡಿಫ್ರೆಂಟ್ IT ಇರ್ಬೋದು, ಡಾಟಾ ಸೆಂಟರ್ಗೆ ಇರ್ಬೋದು, ಅಥವಾ ಸೈಬರ್ ಸೆಕ್ಯೂರಿಟಿಗೆ ಇರ್ಬೋದು, ಅಥವಾ GCC ಪಾಲಿಸಿ ಇರ್ಬೋದು. ಓಕೆ, ಡಿಫ್ರೆಂಟ್ ಪಾಲಿಸಿಯನ್ನು ತಂದಿದ್ದಾರೆ. ಒಂದನೇದಾಗಿ ನೋಡಿದ್ದು, ಇದು ಇಯರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ.
ಸಮ್ ಬೇಸಿಕ್ ಏನು ಫೋಕಸ್ ಏನು, ಅದ್ರ ಟಾರ್ಗೆಟ್ ಏನು, ಅದ್ರ ಪಿಲ್ಲರ್ ಏನು ಅಂತ ನೋಡೋಣ. ಹಾಗಿದ್ರೆ IT ಪಾಲಿಸಿ 25-2030 ಏನಾಗುತ್ತೆ ಅಂದರೆ ಇಟ್ ರಿಲೇಟೆಡ್ ಟು ಡೀಪ್ ಟೆಕ್ ಆ್ಯಂಡ್ AI ಅಲ್ವಾ. ಇದ್ರ ಬಗ್ಗೆ ನೀವು ಕೇಳಿರ್ತೀರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೀಪ್ ಟೆಕ್ನಾಲಜಿ ಬಗ್ಗೆ. ಏನಂದರೆ ಟೋಟಲಿ ಬೆಂಗಳೂರಲ್ಲಿ ಮಾತ್ರ ಇದು ಹಬ್ಬಾಗಿತ್ತು. ಓಕೆ, ಟೋಟಲಿ ಬಿಯಾಂಡ್ ದ ಬೆಂಗಳೂರು. ಓಕೆ, ಬಿಯಾಂಡ್ ದ ಬೆಂಗಳೂರು ಇದನ್ನ ಎಕ್ಸ್ಪಾಂಡ್ ಮಾಡಬೇಕು ಅನ್ನೋದು ಈ IT ಪಾಲಿಸಿ 25-30ನ ಮೂಲ ಉದ್ದೇಶ ಆಗಿರುತ್ತೆ. ಅದಕ್ಕೆ ಈ ಪಾಲಿಸಿಯನ್ನು ತರ್ತಾರೆ. ಟೋಟಲಿ ಪಿಲ್ಲರ್ ಯಾವುದಾಗಿದೆ ಅದರಲ್ಲಿ, ಟೋಟಲಿ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರು, ಫ್ಯೂಚರ್ ರೆಡಿ ಟ್ಯಾಲೆಂಟು ಅಂದರೆ ಯೂತನ್ನು ಸ್ಕಿಲ್ ಮಾಡೋದು, ಓಕೆ, ಸ್ಕಿಲ್ ಅಪ್ಗ್ರೇಡ್ ಮಾಡೋದು ಅವ್ರನ್ನ, ಹಾಗೆ ಬಿಸ್ನೆಸ್ ರೆಡಿ ಸಪೋರ್ಟು, ಹಾಗೆ ಮಾರ್ಕೆಟ್ ಎಕ್ಸಲರೇಷನ್. ದೀಸ್ ಆರ್ ದ ಪಿಲ್ಲರ್ಸ್. ಟೋಟಲಿ ಮೇನ್ ಐಡಿಯಾ ಅಂದರೆ ರೀಜನಲ್ ಗ್ರೋತ್ ಬಿಯಾಂಡ್ ದ ಬೆಂಗಳೂರು. ಓಕೆ, ನೀವು ಕೇಳಿರ್ತೀರಲ್ವ, ನೋಡಿರ್ತೀರ, ಯಾರ್ಯಾರು ಆಬ್ವಿಯಸ್ಲಿ ಬೆಂಗಳೂರಲ್ಲಿ ವಾಸವಾಗಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಡಿಫ್ರೆಂಟ್ ಮೋಸ್ಟ್ ಆಫ್ ದ IT ಸೆಕ್ಟರ್ ಇನ್ ಲೈಕ್ ಬೆಂಗಳೂರಲ್ಲೇ ಹಬ್ಬ ಆಗಿದೆ ಅಲ್ವಾ. ಬಿಕಾಸ್ ಇವಾಗ ಸ್ವಲ್ಪ ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು ಕಡೆ ಡೈವರ್ಜ್ ಆಗ್ತಾ ಇದೆ. ಬಟ್ ಅದೇ ಈ ಥರ ಪಾಲಿಸಿ ತಂದಾಗ ಅದು ಬಿಯಾಂಡ್ ದ ಬೆಂಗಳೂರು ಬೆಳಿಬೇಕು ಅನ್ನೋದು ಮೇನು ಥೀಮ್ ಆಗಿರುತ್ತದೆ. ಅದ್ರ ಸಲುವಾಗಿ IT ಪಾಲಿಸಿ 25-30ಯನ್ನು ತರ್ತಾರೆ. ಓಕೆ, ಹಾಗಿದ್ದರೆ ಇನ್ನೊಂದೇನದು ಡಾಟಾ ಸೆಂಟರ್ ಪಾಲಿಸಿ 22-27. ಓಕೆ, ಟೋಟಲ್ 5 ಇಯರ್ಸು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಓಕೆ, ಇದು ಬಿಗ್ ಡಾಟಾ ಬಗ್ಗೆ. ಓಕೆ, ಕೇಳಿರ್ತೀರಲ್ಲ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಇಂದ ಬಿಗ್ ಡಾಟಾ. ಓಕೆ, ಟಾರ್ಗೆಟ್ ಏನಿದೆ, ಪೊಸಿಷನ್ ಸ್ಟೇಟ್ ಆ್ಯಸ್ ಎ ಪ್ರಿಪೇರ್ಡ್ ಡೆಸ್ಟಿನೇಷನ್. ಓಕೆ, ಪಿಲ್ಲರ್ ಏನಂದರೆ ರಿನ್ಯೂವಲ್ ಎನರ್ಜಿ ಆಪರೇಷನ್, ಸೆಕ್ಯೂರ್ ದ ಸ್ಟೋರೇಜ್ ಎನ್ವೈರ್ಮೆಂಟ್. ಇದು ಮೇನು ಪಿಲ್ಲರ್ ಆಗಿರುತ್ತೆ. ಓಕೆ, ಹಾಗಿದ್ದರೆ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 24-20 ಏನಿದೆಲು ಅಂದರೆ ಕೇಳಿರ್ತೀರಲ್ಲ, ಸೈಬರ್ ಸೆಕ್ಯೂರಿಟಿ ಲೈಕ್ ದರ್ ಇಸ್ ಅ ಲಾಟ್ ಆಫ್ ಸೈಬರ್ ಸೆಕ್ಯೂರಿಟಿ ಇಶ್ಯೂಸು ನಡೀತಾ ಇದ್ದಾರೆ, ಕೇಳಿರ್ತೀರಲ್ವಾ. ತುಂಬ ಫ್ರಾಡ್ಗಳು ನಡೀತಾ ಇದೆ ಅಲ್ವಾ. ಇದನ್ನು ಟ್ಯಾಕಲ್ ಮಾಡಲಿಕ್ಕೋಸ್ಕರ ಅದರ ಜೊತೆಗೆ ಆ ಸೈಬರ್ ಸೆಕ್ಯೂರಿಟಿ ಪಾಲಿಸಿನ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಆ ಕ್ರೈಮನ್ನು ತಡೀಲಿಕ್ಕೋಸ್ಕರ ಅದಕ್ಕೆ ಸರ್ಟನ್ ಪ್ರೊಟೆಕ್ಟ್ ಇನ್ಫ್ರಾಸ್ಟ್ರಕ್ಚರ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಪಾಲಿಸಿಯನ್ನು ತರ್ತಾರೆ. ಓಕೆ, ಹಾಗಿದ್ದರೆ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಪಾಲಿಸಿ 24-29. ಟೋಟಲಿ ಇಡೀ ಇಂಡಿಯಾದಲ್ಲೇ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಪಾಲಿಸಿನ ತಂದಿರೋದು. ಓಕೆ, ಟೋಟಲಿ ಎಷ್ಟಿದು, ಟೋಟಲಿ 500 ನ್ಯೂ ಕೆಪಬಿಲಿಟಿ ಸೆಂಟರ್ನ ಸ್ಥಾಪನೆ ಮಾಡಬೇಕನ್ನೋ ಟಾರ್ಗೆಟನ್ನು ಇಟ್ಟಿಕೊಂಡಿದೆ. ಇದು ಥ್ರೂ ಏನು ಮಾಡಿದ್ದಾರೆ, 3.5 lakh ಜಾಬ್. ಅಟ್ ದ ಸೇಮ್ ಟೈಮ್ ಟೋಟಲಿ $50 billion ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಇದ್ರ ಥ್ರೂ ತರಬೇಕಂತ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಓಕೆ, ಟೋಟಲಿ ಇದೆಲ್ಲ ಪಾಲಿಸಿ ಬಗ್ಗೆ ಒಂದು ಕ್ಲಿಯರ್ ಬೇಸಿಕ್ ಐಡಿಯಾ ಬಂತಲ್ವ ನಿಮಗೆ. ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಟೋಟಲಿ ಈ ಪಾಲಿಸಿ ಥೀಮ್ ಏನು, ಟಾರ್ಗೆಟ್ ಏನೋ ಒಂದು ಕೇಳ್ತಾರೆ. ಎಲ್ಲ ನೆನಪಿಟ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಟಾರ್ಗೆಟ್ನ ಏನು ಅಂತ ಒಂದು ಬೇಸಿಕ್ ಐಡಿಯಾ ಇದ್ದರೆ ಸಾಕು. ಅಟ್ ದ ಸೇಮ್ ಟೈಮ್ ಇಯರ್ ಕೂಡ ನೆನಪಿಟ್ಕೊಳ್ಬೇಕಾಗತ್ತೆ. ನಿಮ್ಗೆ ಹೇಳೋಕ್ಕಾಗಲ್ಲ ಡಾಟಾ ಸೆಂಟರ್ ಪಾಲಿಸಿ ಎಷ್ಟಿಂದ ಎಷ್ಟು ಇಯರ್ ಅಂತಲೂ ಕೇಳ್ಬೋದು ಸಮ್ಟೈಮ್ಸ್. ಓಕೆ, ಹಾಗೆ ಇನ್ನೊಂದು ಏನು ಅಂದರೆ ನಿಪುಣ ಕರ್ನಾಟಕ ಅಂದರೆ ಸ್ಕಿಲ್ ಲೋಕಲಿ ವರ್ಕ್ ಗ್ಲೋಬಲಿ. ಹಾಗಿದ್ರೆ ಇದು ಯಾವಾಗ ಲಾಂಚ್ ಆಯಿತು, ನಿಪುಣ ಕರ್ನಾಟಕ ಏನಿದು ಅಂತ ಬಂದಾಗ, ನಿಪುಣ ಅಂತ ಬಂದಾಗ ಇಟ್ ಇಸ್ ಎ ಸ್ಕಿಲ್ ಅಲ್ವಾ. ಸ್ಕಿಲ್ಲನ್ನು ಇಂಪ್ರೂವ್ ಮಾಡೋದು ಅಲ್ವಾ. ಏನಂದರೆ ಟೋಟಲಿ ಏನಾಗುತ್ತೆ ಅಂದರೆ ಒಬ್ಬ ಪರ್ಸನ್ ಇರ್ತಾನೆ ಇಲ್ಲಿ, ಇನ್ಯಾರೋ BA ಮಾಡಿರ್ತಾನೋ ಅಥವಾ BE ಮಾಡಿರ್ತಾನೋ ಅಥವಾ ಒಂದು ಡಿಗ್ರಿಯನ್ನು ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್ ಇವಾಗ ಬೇಡ ಇಂಜಿನಿಯರಿಂಗ್ ಹರ್ಟ್ ಆಗ್ಬೋದು, ಬಿಕಾಸ್ BSc ಅಂತ ತಿಳ್ಕೊಳ್ಳಿ. ಓಕೆ, ಬ್ಯಾಚುಲರ್ ಆಫ್ ಸೈನ್ಸನ್ನು ಅಂದ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ವರ್ಕ್ ಸಿಗುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಅವನಿಗೆ ಈ ಇಂಡಸ್ಟ್ರಿಗೆ ಬೇಕಾದಂಥ ರಿಕ್ವೈರ್ಮೆಂಟ್ ಇರೋಂಥ ಸ್ಕಿಲ್ ಇವನ ಹತ್ರ ಇರೋಂಗಿಲ್ಲ. ಆವಾಗ ಏನಾಗುತ್ತೆ, ಇವನಿಗೆ ಎಂಪ್ಲಾಯ್ಮೆಂಟ್ ಸಿಗೋದು ಕಷ್ಟ ಆಗ್ಬೋದು ಅಲ್ವಾ. ಅಂಥ ಗ್ಯಾಪ್ಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ನಿಪುಣ ಕರ್ನಾಟಕ ಅನ್ನೋ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ಅದು ಯಾವಾಗ ಲಾಂಚ್ ಆಗುತ್ತೆ, 24 ಸೆಪ್ಟೆಂಬರ್ 2024 ಟೋಟಲಿ ಇದಕ್ಕೋಸ್ಕರ 100 ಕೋಟಿಯನ್ನು ಅಲೋಕೇಶನನ್ನು ಮಾಡ್ತಾರೆ. ಓಕೆ, ಹಾಗಿದ್ದು ಇದನ್ನು ಹೇಳಿದ್ನಲ್ಲ, ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ದಿ ಇಂಡಸ್ಟ್ರಿ ಸ್ಕಿಲ್ ರಿಕ್ವೈರ್ಮೆಂಟ್ ಆ್ಯಂಡ್ ದ ವರ್ಕ್ ಫೋರ್ಸ್ ಸ್ಕಿಲ್. ಒಂದು ವ್ಯಕ್ತಿಗೆ ಆ ಇಂಡಸ್ಟ್ರಿಗೆ ರಿಲೇಟೆಡ್ ಅವನ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಏನು ಸ್ಕಿಲ್ ಬೇಕೋ ಅಲ್ಲ, ಆ ಗ್ಯಾಪನ್ನು ಅವನಿಗೆ ಟ್ರೈನ್ ಮಾಡೋದೇ ಇದು ನಿಪುಣ ಕರ್ನಾಟಕ ಒಂದು ಕಾನ್ಸೆಪ್ಟು. ಓಕೆ, ಹಾಗಿದ್ರೆ ಎಲ್ಲೆಲ್ಲಿ ಟ್ರೈನ್ ಮಾಡ್ತಾರೆ, ಟ್ರೈನಿಂಗ್ ಇನ್ ಇನ್ಫಾರ್ಮೇಷನ್ IT ಬೇಸ್ ಮಾಡ್ತಾರೆ, BTಯಲ್ಲೂ ಕೂಡ ಮಾಡ್ತಾರೆ, AI ಬಗ್ಗೆ ಮಾಡ್ತಾರೆ, ಹಾಗೆ ಡಾಟಾ ಸೈನ್ಸ್ ಬಗ್ಗೆ ಮಾಡ್ತಾರೆ, ಹಾಗೆ ಸೈಬರ್ ಸೆಕ್ಯೂರಿಟಿ ಕೂಡ ಮಾಡ್ತಾರೆ. ಹಾಗಿದ್ರೆ ಇದು ಇಂಪ್ಲಿಮೆಂಟೆಡ್ ಥ್ರೂ ಓನ್ಲಿ ಪಬ್ಲಿಕ್, ಓನ್ಲಿ ಗೌರ್ಮೆಂಟ್ ಮಾತ್ರ ಇನ್ವಾಲ್ವ್ ಆಗಿದೆಯಾ? ಇಲ್ಲ, ಪಬ್ಲಿಕ್ ಆ್ಯಂಡ್ ದ ಪ್ರೈವೇಟ್ ಪಾರ್ಟ್ನರ್ಶಿಪ್ ಥ್ರೂ. ಓಕೆ, ಇದನ್ನು ತಲೆಯಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ.
ಓಕೆ, ಇದು ಯಾವಾಗ ಲಾಂಚ್ ಆಯಿತು, ಇದು ಎಷ್ಟು ಲೊಕೇಶನ್ ಆಗಿದೆ, ಅಟ್ ದ ಸೇಮ್ ಟೈಮ್ ಇದ್ರದ್ದು ಮೇನ್ ಥೀಮ್ ಏನು ಅನ್ನೋದು ಗೊತ್ತಿರಬೇಕು. ಅದಾದಮೇಲೆ ಇನ್ನೊಂದೇನು ಅಂದರೆ ಕರ್ನಾಟಕ ಎಕ್ಸಲೇಷನ್ ನೆಟ್ವರ್ಕ್ ಕ್ಯಾನ್. ಓಕೆ, ಇದು ಕೂಡ ಒಂದು ಸ್ಟಾರ್ಟಪ್ಪನ್ನು ಓವರಾಲ್ ಸ್ಟೇಟ್ ವೈಡ್, ಓವರಾಲ್ ಅಕ್ರಾಸ್ ಕರ್ನಾಟಕ ಸ್ಥಾಪನೆ ಆಗಬೇಕು ಎಕ್ಸಲರೇಷನ್ ಮಾಡಲಿಕ್ಕೋಸ್ಕರ. ಓಕೆ, ಸ್ಟೇಟ್ ವೈಡ್ ಸ್ಟಾರ್ಟಪ್ ಎಕ್ಸಲರೇಷನ್ ಪ್ರೋಗ್ರಾಮ್ ರಿಲೇಟೆಡ್ ಟು ಎಲ್ಲಿ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ. ಓಕೆ, ಇದಕ್ಕೆ ಸ್ಟಾರ್ಟಪ್ ರಿಲೇಟೆಡ್ಡು ಜಾಸ್ತಿ ಇಂಪ್ರೂವ್ ಮಾಡೋಕ್ಕೋಸ್ಕರ ಅಂದರೆ ಓವರಾಲ್ ನಾಟ್ ಇನ್ ಬೆಂಗಳೂರು, ಓವರಾಲ್ ಮೋಸ್ಟ್ ಆಫ್ ದ ಮೇನ್ ಅರ್ಬನ್ ಲೈಕ್ ಮೇಜರ್ ಸಿಟೀಸ್ ಏನಿದೆಯಲ್ಲ, ಡಿಸ್ಟ್ರಿಕ್ಟ್ ಏನಿದೆಯಲ್ವ ಕರ್ನಾಟಕದಲ್ಲಿ, ಅಲ್ಲೆಲ್ಲ ಕೂಡ ಎಕ್ಸ್ಪಾಂಡ್ ಮಾಡಬೇಕನ್ನೋದು ಮೇನು. ಇದು ಕರ್ನಾಟಕ ಎಕ್ಸಲೇಷನ್ ನೆಟ್ವರ್ಕ್. ಎಕ್ಸಲೇಷನ್ ಮೀನ್ಸ್ ಎಕ್ಸಲೇಷನ್ ಆಫ್ ದಿ ಸ್ಟಾರ್ಟಪ್ ಅನ್ನೋದು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಅದಾದಮೇಲೆ ಕರ್ನಾಟಕ ಕ್ವಾಂಟಮ್ ರೋಡ್ ಮ್ಯಾಪ್ ಏನಿದು ಆಗಿದ್ರೆ ಇದರೊಳಗೆ ಏನಕ್ಕೆ ಅಡ್ವಾನ್ಸ್ ಮಾಡಿದರು ಅಂದರೆ ಕರ್ನಾಟಕ ಆ್ಯಸ್ ಎ ಗ್ಲೋಬಲ್ ಲೀಡರ್ ಇನ್ ದ ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ. ಓಕೆ, ಇದೆಲ್ಲ ಇವಾಗ ರೀಸೆಂಟಾಗಿ ಬಂದಿರುವಂಥ ಟೆಕ್ನಾಲಜಿಗಳಲ್ವಾ. ದೀಸ್ ಆರ್ ಆಲ್ ಫ್ಯೂಚರ್ಸ್ ಆಫ್ ದಿ ಎಕಾನಮಿ, ಇಂಡಿಯನ್ ಎಕಾನಮಿ ಅಲ್ವಾ. ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿದರೆ ಮಾತ್ರ ಆ ಸ್ಟೇಟಲ್ಲಿ ಎಕಾನಮಿಯಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಅಟ್ ದ ಸೇಮ್ ಟೈಮ್ ಯಾರ್ಯಾರು ತುಂಬ ಟೆಕ್ನಿಕಲಿಂದ ಡಿಗ್ರಿಯನ್ನು ಮುಗಿಸ್ತಾರೋ ಅವ್ರಿಗೆ ಮಾತ್ರ ಎಂಪ್ಲಾಯ್ಮೆಂಟ್ ಸಿಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಗೌರ್ಮೆಂಟ್ ಅವರು ಯಾವ್ಯಾವ ಏರಿಯಾಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆಯೋ ಅಂಥ ಏರಿಯಾಗೆ ಇಂಪಾರ್ಟೆಂಟ್ ಕೊಟ್ಬಿಟ್ಟು ಅದ್ರ ಮೇಲೆ ಕೆಲವೊಂದು ಪಾಲಿಸಿಗಳನ್ನು ತಂದಿದ್ದಾರೆ. ಓಕೆ, ಹಾಗಿದ್ರೆ ಇದು ವಿಷನ್ ಏನು? $20 ಬಿಲಿಯನ್ ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಟು ಎಕಾನಮಿ ಬೈ 2035. ಓಕೆ, $20 ಬಿಲಿಯನ್ ಕ್ವಾಂಟಮ್ ರೋಡ್ ಮ್ಯಾಪಿಂದ ತರಬೇಕನ್ನೋದು ಬೈ 2035 ಅನ್ನೋದು ಇದ್ರದ್ದು ಟೋಟಲಿ ವಿಷನ್. ಓಕೆ, ಹಾಗಿದ್ರೆ ಇದು ಪಿಲ್ಲರ್ ಏನೇನು? ಟ್ಯಾಲೆಂಟ್ ಡೆವಲಪ್ಮೆಂಟ್, ರಿಸರ್ಚ್ ಎಕ್ಸಲೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್, ಇಂಡಸ್ಟ್ರಿ ಎನಾಬಲ್ಮೆಂಟ್, ಗ್ಲೋಬಲ್ ಪಾರ್ಟ್ನರ್ಶಿಪ್. ಓಕೆ, ಇದೆಲ್ಲ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್. ಇದು ಕೂಡ ನಿಮಗೆ ಟೋಟಲಿ ಒಂದು ಎಕ್ಸಲೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಓಕೆ, ಎಲ್ಲಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಮತ್ತು ಇಂಡಸ್ಟ್ರಿ ಪಾರ್ಟ್ನರ್ ಜೊತೆ ಪ್ರಮೋಟ್ ದ ರಿಸರ್ಚ್ ಇನೋವೇಷನ್ ಆ್ಯಂಡ್ ದ ಸ್ಟಾರ್ಟಪ್ ಇನ್ಕ್ಯುಬೇಷನ್. ಇದೇನು ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ಒಂದು ಕೇಳ್ಬೋದು ನಿಮ್ಗೆ ಇಲ್ಲಿ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಬಗ್ಗೆ. ಓಕೆ, ಎಲ್ಲಿದೆ ಇದು? IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿದೆ. ಓಕೆ, ನೆಕ್ಸ್ಟ್ ಕರ್ನಾಟಕ ECDM ಸೆಕ್ಟರ್, ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರ್. ಓಕೆ, ಇದು ಫುಲ್ ಫಾರ್ಮ್ ಗೊತ್ತಿರಬೇಕು ನಿಮಗೆ. ECDM ಅಂದರೆ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ದ ಮ್ಯಾನುಫ್ಯಾಕ್ಚರಿಂಗ್. ಏನಿದು? ಇವಾಗ ನೀವು ಕೇಳಿರ್ತೀರಲ್ವ, ಸೆಮಿ ಕಂಡಕ್ಟರ್ ಚಿಪ್ ತುಂಬ ಇಂಪಾರ್ಟೆಂಟ್ ಇವಾಗ ಅಲ್ವಾ ಈ ಸೆಕ್ಟರಲ್ಲಿ. ಸೊ ಟೋಟಲಿ ಫ್ರಮ್ ದ ಚಿಪ್ ಡಿಸೈನ್ ಆ್ಯಂಡ್ ದ ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಟು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ದ ಅಸೆಂಬ್ಲಿ ಆಫ್ ದ ಡಿವೈಸ್. ಓಕೆ, ಟೋಟಲಿ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಡಿಜಿಟಲ್ ಕರ್ನಾಟಕನ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಈ ಸೆಮಿ ಕಂಡಕ್ಟರ್ ಚಿಪ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಕಂಪೋನೆಂಟನ್ನು ತಯಾರು ಮಾಡೋಕ್ಕೋಸ್ಕರ ಈ ಸೆಕ್ಟರನ್ನು ಕವರ್ ಮಾಡಿರುವಂಥ ಸೆಕ್ಟರ್ಗಳೇ ECDM ಸೆಕ್ಟರ್ ಅಂತ ಕರಿತೀವಿ. ಓಕೆ, ಅದಕ್ಕೆ ರಿಲೇಟೆಡ್ ಏನೇನು ಪಾಲಿಸಿಗಳನ್ನು ತಂದಿದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ಒಂದನೇದಾಗಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ದ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ 2731. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕೀ ಪ್ರಾಜೆಕ್ಟ್ ಮೈಸೂರಾಗಿ ಹಬ್ಬನ ಮಾಡಿದ್ದಾರೆ. ಹಾಗೆ ಸೆಮಿ ಕಂಡಕ್ಟರ್ ಟ್ಯಾಬ್ಲೆಟ್ಸ್ ಎಕ್ಸಲೇಷನ್ ಲ್ಯಾಬ್ ಕೂಡ ಮಾಡಿದ್ದಾರೆ. ಹಾಗೆ ಸ್ಕಿಲ್ ಡೆವಲಪ್ಮೆಂಟ್. ದೀಸ್ ಆರ್ ದ ಇನಿಷಿಯೇಟಿವ್ ಟೇಕನ್ ಬೈ ದಿ ಕರ್ನಾಟಕ ಗೌರ್ಮೆಂಟ್ ಟು ಇಂಪ್ರೂವ್ ದಿ ECDM ಸೆಕ್ಟರ್. ಓಕೆ, ಹಾಗಿದ್ರೆ ಎಕ್ಸ್ಪೋರ್ಟ್ ಅಂತ ಬಂದಾಗ ಟೋಟಲಿ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟಲ್ಲಿ ಕರ್ನಾಟಕ ಎಲ್ಲಿದೆ? ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಯಾವುದೇ ಕಾರಣಕ್ಕೂ ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಈ ಫ್ಯಾಕ್ಟ್ಸ್ ತುಂಬ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಗ್ರಾಫ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ದರೆ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟಲ್ಲಿ ಕರ್ನಾಟಕ ಎಲ್ಲಿ, ಯಾವ ಸ್ಥಾನದಲ್ಲಿದೆ? ಫಸ್ಟ್ ಪ್ಲೇಸಲ್ಲಿದೆಯೋ, ಸೆಕೆಂಡ್ ಪ್ಲೇಸಲ್ಲಿದೆಯೋ, ಅಥವಾ ಟಾಪ್ 10ನಲ್ಲಿದೆಯೋ ಅಂತ ನೋಡಿದಾಗ ನಾವಿಲ್ಲಿ ಕರ್ನಾಟಕ ರೆಕಾರ್ಡೆಡ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ ಆಫ್ $7.8 ಬಿಲಿಯನ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಇನ್ ದ 24-25. ಅಂದರೆ $7.8 ಬಿಲಿಯನ್ ಕರ್ನಾಟಕದ ಟೋಟಲಿ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ ಎಷ್ಟು? $7.8 ಬಿಲಿಯನ್. ಹಾಗಿದ್ರೆ ಕರ್ನಾಟಕ ಯಾವ ಪ್ಲೇಸಲ್ಲಿದೆ? ಕರ್ನಾಟಕ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟರ್ ಇನ್ ಇಂಡಿಯಾ ಆಫ್ಟರ್ ದಿ ತಮಿಳ್ನಾಡು.
ಓಕೆ, ನೀವು ಈ ಗ್ರಾಫಲ್ಲಿ ನೋಡ್ಬೋದು. ಫಸ್ಟ್ ಯಾವುದಿದೆ, ತಮಿಳ್ನಾಡು 14%, 14.7 ಅಂದರೆ 53%. ಓಕೆ, ನೋಡ್ಬೋದು ಇಲ್ಲಿ. ಹಾಗಿದ್ದರೆ ಕರ್ನಾಟಕ ಸೆಕೆಂಡ್ ಪ್ಲೇಸ್, ನೆಕ್ಸ್ಟ್ ಯು ಪಿ ಬರುತ್ತೆ, ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್. ಟಾಪ್ 5 ಸ್ಟೇಟ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಎಕ್ಸಾಮಿನರು ನಿಮಗೆ ಕೇಳ್ಬೋದು. ಓಕೆ, ಕರ್ನಾಟಕ ಎಷ್ಟನೇ ಪ್ಲೇಸಲ್ಲಿ ಬರ್ತಂತಲೂ ಕೇಳ್ಬೋದು, ಇಲ್ಲ ಟಾಪ್ 5 ಸ್ಟೇಟನ್ನು ಕೂಡ ನೀವು ಕೇಳ್ಬೋದು. ಓಕೆ, ಕರ್ನಾಟಕದಿಂದ ಸೆಕೆಂಡ್ ಪ್ಲೇಸ್. ಹಾಗಿದ್ದರೆ ಓವರಾಲ್ ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ ಅಂತ ಬಂದಾಗ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕ ಸ್ಟೇಟಿಂದ? ಟೋಟಲಿ 22%. ಎಷ್ಟಿದೆ? 22% ಕರ್ನಾಟಕದಿಂದ ಕಾಂಟ್ರಿಬ್ಯೂಷನ್ ಇದೆ ಓವರಾಲ್ ಇಂಡಿಯಾದಲ್ಲಿ. ಓಕೆ, ಇದಿಷ್ಟು ಆಯಿತಾ? ಅದಾದಮೇಲೆ ಸ್ಪೇಸ್ ಟೆಕ್ನಾಲಜಿ ನೋಡೋಣ. ಇದು ಕೂಡ ನಿಮ್ಗೆ ಅಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಇದರಲ್ಲಿ ಏನು ಕ್ವಶನ್ ಕೇಳುವಂಥ ಥಿಂಗ್ಸ್ಗಳೇನಿಲ್ಲ, ಬಟ್ ಒಂದು ಸರ್ಟನ್ ಐಡಿಯಾ ಇರಲಿ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ, ಏನೇನು ಸ್ಕೀಮನ್ನು ತಗೊಂಡಿದ್ದಾರೆ ಅನ್ನೋದು ನೋಡ್ಬೋದು ಇಲ್ಲಿ. ಕರ್ನಾಟಕ ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ 25-2030. ಓಕೆ, ಕರ್ನಾಟಕ ಆ್ಯಸ್ ಎ ಲೀಡಿಂಗ್ ಸ್ಪೇಸ್ ಟೆಕ್ನಾಲಜಿ ಹಬ್ ಆಗಿದೆ. ಓಕೆ, ಟೋಟಲಿ ಕ್ಯಾಪ್ಚರ್ ದ 50% ಆಫ್ ಇಂಡಿಯಾ ಸ್ಪೇಸ್ ಮಾರ್ಕೆಟ್ ಶೇರ್. ಯಾವುದು? ಕರ್ನಾಟಕ ಸ್ಟೇಟ್. ಓಕೆ, ಇದೊಂದು ನೆನ್ಪಿಟ್ಕೊಳ್ಬೇಕಾದ್ದು ನೀವು. ಅದಾದಮೇಲೆ ನೆಕ್ಸ್ಟ್ ಕರ್ನಾಟಕ ಬಯೋ ಎಕಾನಮಿ ಅಂತ ಬಂದಾಗ ಕರ್ನಾಟಕದ ಪಾಲಿಸಿ ಯಾವುದು, ಅದರ ರಿಲೇಟೆಡ್ ಏನಂತ ನೋಡಿದಾಗ ನಾವಿಲ್ಲಿ ಕರ್ನಾಟಕ ಇಸ್ ಒನ್ ಆಫ್ ದ ಇಂಡಿಯಾಸ್ ಮೋಸ್ಟ್ ಅಡ್ವಾನ್ಸ್ಡ್ ಬಯೋಟೆಕ್ನಾಲಜಿ ಇಕೋಸಿಸ್ಟಮ್. ಓಕೆ, ಇದನ್ನು ನಾವು ಇನ್ನೂ ಇಂಪ್ರೂವ್ ಮಾಡೋಕ್ಕೋಸ್ಕರ ಕರ್ನಾಟಕ ಬಯೋಟೆಕ್ನಾಲಜಿ ಪಾಲಿಸಿ 24-29 ತಂದಿದ್ದಾರೆ. ಓಕೆ, ಹಾಗೆ ಇದು ರಿಲೇಟೆಡ್ ಕೆಲವೊಂದು ಅಬ್ಜೆಕ್ಟಿವ್ ಕೂಡ ಇದೆ. ಇದರಲ್ಲಿ ಅಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನು ಕೇಳಲ್ಲ, ಬಟ್ ಒಂದು ಸಲ ನೀವು ಗ್ಲಾನ್ಸ್ ಮಾಡಿಟ್ಕೊಳ್ಳಿ. ಕರೆಂಟ್ ಸ್ಟಾರ್ಟಪ್ ಪಾಲಿಸಿ ಕೂಡ ಹೌದು, ಇದನ್ನು ಕೂಡ ಒಂದು ಸಲ ನೀವಾಗಿ ಓದ್ಕೊಳ್ಬೋದು. ಹಾಗೆ ಇಲ್ಲೊಂದು ಏನು ಅಂದರೆ ಇಂಪಾರ್ಟೆಂಟ್ ಏನು ಅಂದರೆ ಇದು ನೀವು ಕೇಳ್ಬೋದು, ವಿ ಎಸ್ಕೆಲೇಟ್. ಓಕೆ, ಈ ಪ್ರೋಗ್ರಾಮ್ ರಿಲೇಟೆಡ್ ಟು ಏನು ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಇದೇನು ಅಂದರೆ ಟು ಪ್ರಮೋಟ್ ದಿ ವುಮನ್ ಎಂಟರ್ಪ್ರಿನರ್ಶಿಪ್ ಇನ್ ಕರ್ನಾಟಕ. ಅಂದರೆ ಮಹಿಳೆಯರಿಗೆ ಒಂದು ಎಂಟರ್ಪ್ರಿನರ್ಶಿಪ್ಪನ್ನು ಮಾಡಲಿಕ್ಕೆ ಪ್ರಮೋಟ್ ಮಾಡೋಕ್ಕೋಸ್ಕರ ಒಂದು ತಂದಿದ್ದ ಪ್ರೋಗ್ರಾಮೇ ವಿ ಎಸ್ಕೆಲೇಟ್. ವಿ, ಓಕೆ, ಡಬ್ಲ್ಯೂ ಮೀನ್ಸ್ ವುಮೆನ್ ಎಸ್ಕೆಲೇಟ್ ಪ್ರೋಗ್ರಾಮ್. ಓಕೆ, ಹಾಗೆ ಇನ್ನೊಂದು ಏನು ಅಂದರೆ ರಾಜೀವ್ ಗಾಂಧಿ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್. ಓಕೆ, ಇದು ಯಾವಾಗ ಲಾಂಚ್ ಆಗಿದ್ದು? 19 ಜುಲೈ 2024 ಟು ಸಪೋರ್ಟ್ ದ ಅರ್ಲಿ ಸ್ಟೇಜ್ ಇನೋವೇಟರ್ ಆ್ಯಂಡ್ ದ ಸ್ಟಾರ್ಟಪ್. ಯಾರು ಬಿಗಿನಿಂಗಲ್ಲಿ ಇರ್ತಾರಲ್ಲ ಅವರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಈ ಸ್ಕೀಮನ್ನು ತರ್ತಾರೆ, ಈ ಪ್ರೋಗ್ರಾಮನ್ನು ತರ್ತಾರೆ. ಹಾಗೆ ಇನ್ನೊಂದು ಏನು ಅಂದರೆ ಎಲಿವೇಟ್ ಸ್ಟಾರ್ಟಪ್ ಗ್ರ್ಯಾಂಟ್ ಪ್ರೋಗ್ರಾಮನ್ನು. ಓಕೆ, ಇದು 2017 ಲಾಂಚ್ ಆಗಿರುತ್ತೆ. ಓಕೆ, ಆಬ್ಜೆಕ್ಟಿವ್ ಏನಂದರೆ ಪ್ರಮೋಟ್ ದ ಟೆಕ್ನಾಲಜಿ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಇನೋವೇಷನ್, ಸ್ಟ್ರೆಂಥನ್ ದಿ ಸ್ಟಾರ್ಟಪ್ ಇಕೋಸಿಸ್ಟಮ್ ಥ್ರೂ ಮೆಂಟರ್ಶಿಪ್, ಇನ್ಕ್ಯುಬೇಷನ್ ಆ್ಯಂಡ್ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್. ಓಕೆ, ಟೋಟಲಿ ಏನಿದೆ ಎಲಿವೇಟ್ ಉನ್ನತಿ ಯಾರಿಗೆ, ಮೈನಾರಿಟೀಸ್ ಅಂದರೆ ಯಾರಿಗೆ, ಈ ಎಲಿವೇಟ್ ನೆಕ್ಸ್ಟ್ ಅಂದರೆ ಯಾರಿಗೆ. ಓಕೆ, ಇದಿಷ್ಟನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ನೀವು. ನೆಕ್ಸ್ಟ್ ಇನ್ನೊಂದು ಅಥಾರಿಟಿ ಇದೆ, ಕರ್ನಾಟಕ ಇನೋವೇಷನ್ ಅಥಾರಿಟಿ ಅಂತ. ಇದು ಯಾವಾಗ ಬಂದಿದ್ದು? 5th ಡಿಸೆಂಬರ್ 2019. ಓಕೆ, ಕರ್ನಾಟಕ ಇನೋವೇಷನ್ ಅಥಾರಿಟಿ ಆ್ಯಕ್ಟ್ 2020 ತಂದಿರೋದು ಇದು. ಓಕೆ, ಟೋಟಲಿ ಏನು ಅಂದರೆ ಟೋಟಲಿ ರೆಗ್ಯುಲೇಟರಿ ಬಾಡಿ. ಇಟ್ ಈಸ್ ಅ ರೆಗ್ಯುಲೇಟರಿ ಬಾಡಿ ರಿಗಾರ್ಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಟೆಕ್ನಾಲಜಿ ಗವರ್ನೆನ್ಸ್ ಇರ್ಬೋದು. ಓಕೆ, ಈ ಥರ ಒಂದು ಇನೋವೇಟ್ ರಿಲೇಟೆಡ್ ಇರ್ತಾವಲ್ಲ, ಅದಕ್ಕೆ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಅದನ್ನು ನೋಡ್ಕೊಳ್ಳಿಕ್ಕೆ ಒಂದು ಬಾಡಿ ಬೇಕಲ್ಲ, ಅದನ್ನೇ ಕರ್ನಾಟಕ ಇನೋವೇಷನ್ ಅಥಾರಿಟಿ ಅಂತ ತಂದಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಆಫ್ ದ ಕರ್ನಾಟಕ ಅಂತ ಬಂದಾಗ ಇಲ್ಲಿ ನಿಮಗೆ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಟೋಟಲಿ ನಾನು ಇವಾಗ ನಿಮ್ಮದು ಟೋಟಲಿ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ ಬಗ್ಗೆ ಹೇಳಿದೆ ಅಲ್ವಾ, ಅದೇ ರೀತಿ ಇಲ್ಲಿ ಟೋಟಲಿ ಕರ್ನಾಟಕದ ಎಕ್ಸ್ಪೋರ್ಟ್ ಅಂತ ಬಂದಾಗ ಯಾವ ಸೆಕ್ಟರಲ್ಲಿ ಜಾಸ್ತಿ ಇದೆ ಅಂತ ಬಂದಾಗ ಟೋಟಲಿ ಟ್ರೆಡಿಷನಲಿ ಎಕ್ಸ್ಪೋರ್ಟ್ ಯಾವುದಿದೆ ನಮ್ಮದು ಕಾಫಿ, ಸ್ಪೈಸಸ್, ಸಿಲ್ಕು, ಕ್ಯಾಶ್ಯೂ ಆ್ಯಂಡ್ ದ ಹ್ಯಾಂಡಿಕ್ರಾಫ್ಟ್. ಓಕೆ, ಮೇಜರ್ ಎಕ್ಸ್ಪೋರ್ಟ್ ಅಂತ ಬಂದಾಗ ಸಾಫ್ಟ್ವೇರ್, ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್ ಗೂಡ್ಸ್ ಆ್ಯಂಡ್ ದ ಏರೋಸ್ಪೇಸ್ ಪ್ರಾಡಕ್ಟ್. ಓಕೆ, ಹಾಗಿದ್ದರೆ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ದ ಕಂಪ್ಯೂಟರ್ ಸಾಫ್ಟ್ವೇರ್ ಐ.ಟಿ ಸೆಕ್ಟರ್ ಇನ್ ಇಂಡಿಯಾ. ಟೋಟಲಿ ಕರ್ನಾಟಕ ಇಸ್ ದ, ನಿಮಗೆ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸು ಕೂಡ ಇದ್ರ ಮೇಲೆ ಆಗ್ಬೋದು. ಕರ್ನಾಟಕ ಇಸ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ದಿ ಕಂಪ್ಯೂಟರ್ ಸಾಫ್ಟ್ವೇರ್ ಆ್ಯಂಡ್ ದ ಐ.ಟಿ ಸರ್ವಿಸ್ ಇನ್ ಇಂಡಿಯಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಸ್ಟೇಟ್ಮೆಂಟ್ ಈಸ್ ರೈಟ್ ಆಗುತ್ತಲ್ವಾ. ಸೊ ಈ ಕೀ ಫ್ಯಾಕ್ಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಟೋಟಲ್ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಓವರ್ ದಿ 40% ಆಫ್ ಇಂಡಿಯಾಸ್ ಸಾಫ್ಟ್ವೇರ್ ಆ್ಯಂಡ್ ದ ಸರ್ವಿಸ್ ಎಕ್ಸ್ಪೋರ್ಟಲ್ಲಿ ಕರ್ನಾಟಕದ್ದು 40% ಕಾಂಟ್ರಿಬ್ಯೂಷನ್ ಇದೆ. ಓಕೆ, ಹಾಗೆ ಮೇಜರ್ ಎಕ್ಸ್ಪೋರ್ಟ್ ಇನ್ ಸೆಕ್ಟರ್ ಅಂತ ಇನ್ಕ್ಲೂಡ್ ಆದಾಗ ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್ ಗೂಡ್ಸ್, ಏರೋಸ್ಪೇಸ್, ಕಾಫಿ ಆ್ಯಂಡ್ ದ ಸ್ಪೈಸಸ್. ಓಕೆ, ಹಾಗಿದ್ದರೆ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಸರ್ವಿಸ್ ಎಕ್ಸ್ಪೋರ್ಟಲ್ಲಿ ವಿ ಆರ್ ಇನ್ ದ ಫಸ್ಟ್ ಪ್ಲೇಸ್. ಓಕೆ, ಫಸ್ಟ್ ಪ್ಲೇಸ್ ಇನ್ ದ ಸರ್ವಿಸ್ ಎಕ್ಸ್ಪೋರ್ಟ್, 4th ಪ್ಲೇಸ್ ಇನ್ ದ ಮರ್ಚೆಂಡೈಸ್ ಎಕ್ಸ್ಪೋರ್ಟಲ್ಲಿ. ಓಕೆ, ಟೋಟಲ್ ಸರ್ವಿಸ್ ಎಕ್ಸ್ಪೋರ್ಟಲ್ಲಿ 41% ನಮ್ಮದಿದೆ ಇರೋದು ಇಂಡಿಯಾದಲ್ಲಿ. ಓಕೆ, ಟೋಟಲಿ 2 ಕಂಬೈಂಡ್ ಅಂತ ಮಾಡಿದಾಗ ಸರ್ವಿಸ್ ಮತ್ತು ಮರ್ಚೆಂಡೈಸಲ್ಲಿ 22.96% ಇದೆ.
ಈ ಅಂಕಿ ಏನು ಅಂದರೆ ಟೋಟಲಿ ಕ್ರೋರ್ಸಲ್ಲಿ, ಇದು ನಾಟ್ ಇನ್ ದ ಪರ್ಸೆಂಟೇಜ್, ಇಟ್ ಇಸ್ ಇನ್ ದ ಕ್ರೋರ್ಸ್. 16,865 ಕ್ರೋರ್ಸ್. ಓಕೆ, ಅದಾದಮೇಲೆ ನೆಕ್ಸ್ಟು ಓವರಾಲ್ ಗ್ರೋತ್ ಟ್ರೆಂಡ್ ಅಂತ ಬಂದಾಗ ಓವರಾಲ್ ಎಕ್ಸ್ಪೋರ್ಟಲ್ಲಿ ನಮ್ದು ಎಷ್ಟಿದೆ 13.78 ಗ್ರೋತ್ ಇದೆ. ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಅಂತ ಬಂದಾಗ 25.98 ಇದೆ. ಸರ್ವಿಸ್ ಎಕ್ಸ್ಪೋರ್ಟ್ ಅಂತ ಬಂದಾಗ 11.77 ಇದೆ. ಓಕೆ, ಹಾಗೆ ಮೇಜರ್ ಎಕ್ಸ್ಪೋರ್ಟ್ ಪ್ರಾಡಕ್ಟನ್ನು ನಾನು ಮೆನ್ಷನ್ ಮಾಡಿದ್ದೀನಿ, ಓದ್ಕೊಳ್ಳಿ ಒಂದು ಸಲ. ಓಕೆ, ಹಾಗೆ ಟಾಪ್ ಎಕ್ಸ್ಪೋರ್ಟ್ ಡಿಸ್ಟ್ರಿಕ್ ಅಂತ ಬಂದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಬೆಂಗಳೂರು ಅರ್ಬನ್ ಇಸ್ ಹೈಯೆಸ್ಟ್, ಅದಾದಮೇಲೆ ದಕ್ಷಿಣ ಕನ್ನಡ, ಓಕೆ, ಅದಾದಮೇಲೆ ಕೋಲಾರ, ಹಾಗೆ ಬೆಂಗಳೂರು ರೂರಲ್ ಆ್ಯಂಡ್ ದ ರಾಮನಗರ. ಈ ಚಾರ್ಟನ್ನು ನೋಡ್ಬೋದು, ನೀವು ಇಲ್ಲಿ ಕೊಟ್ಟಿದ್ದೀನಿ. ಬೆಂಗಳೂರು ಅರ್ಬನ್ ಇಸ್ ಫಸ್ಟ್ ಇದೆ ಟಾಪ್ ಎಕ್ಸ್ಪೋರ್ಟಿಂಗ್ ಡಿಸ್ಟ್ರಿಕಲ್ಲಿ, ದಕ್ಷಿಣ ಕನ್ನಡ, ಕೋಲಾರ, ಬೆಂಗಳೂರು ಅರ್ಬನ್, ರಾಮನಗರ. ಓಕೆ, ದೀಸ್ ಆರ್ ದ ಪಾಲಿಸಿ ಹ್ಯಾಸ್ ಟೇಕನ್ ಬೈ ದಿ ಕನ್ನಡ ಗೌರ್ಮೆಂಟ್ ಟು ಪ್ರಮೋಟ್ ದ ಎಕ್ಸ್ಪೋರ್ಟ್. ಓಕೆ, ಹಾಗೆ ಇಂಪೋರ್ಟ್ ಅಂತ ಬಂದಾಗ ಟೋಟಲಿ ಮೇಜರ್ ಕಾರವಾರ ಪೋರ್ಟ್ ಇರ್ಬೋದು, ಓಕೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ನೀವು ಮಂಗಳೂರು ಪೋರ್ಟ್ ಅಥಾರಿಟಿ ಇರ್ಬೋದು, ಇನ್ಲ್ಯಾಂಡ್ ಕಂಟೈನರ್ ಪೋರ್ಟ್ ಬೆಂಗಳೂರು ಇರ್ಬೋದು. ಟೋಟಲಿ ಇಂಪೋರ್ಟ್ ಎಷ್ಟಿದೆ ನಮ್ಮದು $US ಇಲ್ಲಿ ನೀವು ನೋಡ್ಬೋದು. ಟೋಟಲಿ ಕಮ್ಯುನಿಟಿ ಅಂತ ಬಂದಾಗ ಮೇಜರ್ ಕಮ್ಯುನಿಟಿ ಇಲ್ಲಿ ಮೆನ್ಷನನ್ನು ಮಾಡಿದ್ದೀನಿ. ಓಕೆ, ದೀಸ್ ಆರ್ ದ ಥಿಂಗ್ಸ್. ಓಕೆ, ಇದು ಒಂದು ಉದ್ಯೋಗ ಮಿತ್ರನ ನೋಡಲ್ ಏಜೆನ್ಸಿ ಕೂಡ ಇದೆ, ಇದು ಕೂಡ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಫೆಸಿಲಿಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಇಟ್ ಈಸ್ ಉದ್ಯೋಗ ಮಿತ್ರ ರಿಲೇಟೆಡ್ ಟು ರಿಗಾರ್ಡಿಂಗ್ ಯಾವುದಕ್ಕೆ ನೋಡಲ್ ಏಜೆನ್ಸಿ ಫಾರ್ ದ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದ ಇನ್ವೆಸ್ಟ್ಮೆಂಟ್ ಆಫ್ ಪ್ರಮೋಷನ್ ಆ್ಯಂಡ್ ದ ಫೆಸಿಲಿಟೇಷನ್ ಇನ್ ದ ಸ್ಟೇಟ್. ಇಟ್ ಪ್ಲೇಸ್ ಅ ಕೀ ರೋಲ್ ಇನ್ ದ ಇಂಪ್ಲಿಮೆಂಟಿಂಗ್ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನಿಷಿಯೇಟಿವ್ ಆ್ಯಂಡ್ ದಿ ಸಪೋರ್ಟ್ ಇನ್ವೆಸ್ಟರ್ ಥ್ರೂ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಅಲ್ವಾ, ಅಲ್ಲೊಂದು ಹೇಳಿದೆ ನಿಮಗೆ. ಅದೇ ರೀತಿ ಕರ್ನಾಟಕ ಉದ್ಯೋಗ ಮಿತ್ರ ಅನ್ನೋದು ಒಂದು ಕೂಡ ಇದೆ. ಓಕೆ, ದೀಸ್ ಆರ್ ದ ನಂದು ಅಚೀವ್ಮೆಂಟ್ ಆಫ್ ದಿ ಕರ್ನಾಟಕ ಗೌರ್ಮೆಂಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ವಿ ಆರ್ ದ ಟಾಪ್ ಅಚೀವರ್ ಸ್ಟೇಟಸ್ ಫಾರ್ ದ 3 ಕಾನ್ಸಿಕ್ಯೂಟಿವ್ ಇಯರ್ಸಲ್ಲಿ. ಓಕೆ, ಇಲ್ಲಿ ಬಿಸ್ನೆಸ್ ಆ್ಯಕ್ಷನ್ ಪ್ಲ್ಯಾನಲ್ಲಿ, ಬಿಸ್ನೆಸ್ ರಿಫಾರ್ಮ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ನಮ್ಮದು ವಿ ಆರ್ ದ ಟಾಪ್ ಅಚೀವರ್. ಓಕೆ, ಇದು ನೀವು ನೆನಪಿಟ್ಕೊಳ್ಬೇಕಾಗಿದ್ದು. ಹಾಗೆ ಸಕಾಲ ಸರ್ವಿಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ದೀಸ್ ಆರ್ ದ ಗ್ರೇಟ್ ಇನಿಷಿಯೇಟಿವ್ ಬೈ ದ ಕರ್ನಾಟಕ ಗೌರ್ಮೆಂಟ್. ಅದಾದಮೇಲೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಓಕೆ, ದೀಸ್ ಆರ್ ಏನು ಕೇಳಲ್ಲ, ಇಂಡಸ್ಟ್ರಿ ಪಾಲಿಸಿ ಬಗ್ಗೆ ನಿಮಗೆ ಗೊತ್ತಿರಲಿ, ಎಷ್ಟು ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಇದೆ, ಹಾಗೆ ಎಂಪ್ಲಾಯ್ಮೆಂಟ್ ಟಾರ್ಗೆಟ್ ಎಷ್ಟಿದೆ ಅನ್ನೋದು. ಟೋಟಲಿ MSME ಸೆಕ್ಟರ್ ಅಂತ ಬಂದಾಗ ಟೋಟಲಿ 24.86 ಲ್ಯಾಕ್ MSME ಇಲ್ಲಿ ತನಕ ರಿಜಿಸ್ಟರ್ ಆಗಿದೆ. ಓಕೆ, ದೀಸ್ ಆರ್ ದ ಥಿಂಗ್ಸ್ ಮೆನ್ಷನ್ ಇನ್ ದಿ ಚಾಪ್ಟರ್ 3. ಓಕೆ, ನೀವು ಇಲ್ಲಿ ಡೀಟೇಲ್ ಆಗಿ ನೋಡ್ಬೋದು, ನಿಮಗೆ ಏನೇನು ಮೆನ್ಷನ್ ಆಗಿದೆ ಅಂತಲ್ವ. ನಾನು ಎಲ್ಲನೂ ಈ ಚಾಪ್ಟರ್ಲಿ ಎಷ್ಟು ಬೇಕೋ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅಷ್ಟನ್ನು ಡೀಟೇಲಾಗಿ ಕವರ್ ಮಾಡಿದ್ದೀನಿ. ಅದೇ ಹೇಳಿದ್ದಲ್ಲ, ನಿಮ್ಮ KS ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದು ಪಾಯಿಂಟು ಪ್ರತಿಯೊಂದು ಸ್ಕೀಮು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ನಿಮ್ಮದು ಗ್ರೂಪ್ C ಅಥವಾ ಸಂಬಂಧ ಲೆವೆಲ್ ಎಕ್ಸಾಮ್ ಮಾತ್ರ ಇವಾಗ ಸದ್ಯಕ್ಕೆ ನೋಟಿಫಿಕೇಶನ್ ಇರೋದ್ರಿಂದ ಸೊ ಅಷ್ಟು ಡೀಟೇಲ್ ಆಗಿ ನೀವು ಹೋಗೋ ಅವಶ್ಯಕತೆ ಇಲ್ಲ. ನಾನು ಏನೇನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಅಷ್ಟು ಕೀ ಫ್ಯಾಕ್ಟ್ಸ್ಗಳು, ಅಷ್ಟು ಇನಿಷಿಯೇಟಿವ್ ಕೂಡ ತಲೆಯಿಟ್ಕೊಂಡ್ರೆ ಸಾಕು. ಓಕೆ, ತುಂಬ 13 ಚಾಪ್ಟರ್ ಇದೆ, ತುಂಬ ಲಾಂಗ್ ಅಂದರೆ ಲೆಂದಿ ಡಾಕ್ಯುಮೆಂಟ್ ಅಂದರೆ ಬಲ್ಕಿ ಡಾಕ್ಯುಮೆಂಟ್ ಆಗಿರೋದ್ರಿಂದ ಫಸ್ಟ್ 2 ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅಪ್ಕಮಿಂಗಲ್ಲಿ ಅಗ್ರಿಕಲ್ಚರ್ ಎನ್ವೈರ್ಮೆಂಟ್ ರಿಲೇಟೆಡ್ ಚಾಪ್ಟರ್ಸ್ ಇದೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟೇ, ನಾಟ್ ದಟ್ ಮಚ್. ಕೆಲವೊಂದು ಇನಿಷಿಯೇಟಿವ್ ನೆನಪಿಟ್ಕೊಂಡ್ರೆ ಸಾಕು, ಕೆಲವೊಂದು ಕೀ ಫ್ಯಾಕ್ಟರ್ ನೆನಪಿಟ್ಕೊಂಡ್ರೆ ಸಾಕು. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ನಾನು